ಮಾಠ ಮಂತ್ರ ಮಾಡಿಸಿ ಅಂತ ಹೇಳಿ ಶ್ರೀ ಗೌಡ್ತಿ ಫೋಟೋನ ಕೊಟ್ಟಿದ್ದು ನಿಜ. ಫೋಟೋ ಕೊಟ್ಟು ಗುರುತು ಸಿಗದ ಹಾಗೆ ಮಾಡು ಅಂತ ಹೇಳಿ ವೃಷಭಲಿಂಗೇಶ್ವರ ಸ್ವಾಮೀಜಿಗಳೇ ಹೇಳಿದ್ರು ಅಂತ ಹೇಳಿ ಹಿಂಗಣಿ ಅಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶ್ರೀ ಗೌಡ್ತಿಗೆ ಮಾಠ ಮಾಡಿಸಿದ್ದರ ಬಗ್ಗೆ ಹಿಂಗಣಿ ಅಮ್ಮ ಅನ್ನೋರು ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಗೌಡ್ತಿಯನ್ನ ಕರೆಸಿ ನಾನೇ ಅವಳಿಗೆ ಬುದ್ಧಿ ಹೇಳಿ ಬಾಂಬೆ ಕಳಿಸಿದ್ದೇನೆ, ಮಠದ ಮರ್ಯಾದೆ ತೆಗೆಯುವಂತಹ ಕೆಲಸವನ್ನ ಮಾಡಬಾರ್ದು ಅಂತ ಬುದ್ಧಿ ಹೇಳಿದೆ. ಗೌಡ್ತಿ ಜೀವ ತೆಗೆಯುವಂತ ಕೆಲಸ ಮಾಡಿದ್ದು ಸತ್ಯ ಅಂತ ಹೇಳಿ ಶಿವಮ್ಮ ತಾಯಿ ಆಶ್ರಮದ ಮುಖ್ಯಸ್ಥೆ ಹಿಂಗಣಿ ಅಮ್ಮ ಅನ್ನೋರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎರಡನೇ ಆಡಿಯೋ ನೀವೇನ್ ಕೇಳಿಸ್ಕೊಂಡ್ರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪುಷ್ಟಿ ನೀಡುವಂತಹ ಸ್ಟೇಟ್ಮೆಂಟ್ ಇದು. ಹಿಂಗಣಿ ಅಮ್ಮ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಶಿವಮ್ಮ ತಾಯಿ ಆಶ್ರಮದ ಮುಖ್ಯಸ್ಥೆ ಆಕೆ ಹೌದು ಶ್ರೀಗಳು ಆಕೆಯ ಫೋಟೋ ಕೊಟ್ಟಿದ್ ನಿಜ, ಆಕೆಗೆ ಮಾಠ ಮಂತ್ರ ಮಾಡಿಸು ಅಂದಿದ್ ನಿಜ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸರ ಬಂದಿರೋರು ನಮ್ಮ ಬಳಿ ಆರಾಮ ಇದ್ದಿತ್ತಿಲ್ಲ, ಹಿಂಗತ್ ಬಂದರು ಬರ್ನ ನಾ ಅಂದ ಮತ್ತು ಆರಾಮ ಇದ್ದಿತ್ತಿಲ್ಲ ಅಂದ್ರೆ ನನಗೆ ಅಲ್ಲೇ ಬತ್ನಾಳಕ್ಕೆ ಬರ್ರಿ ಅಮ್ಮವ್ರಂದರು. ನಾ ಅಲ್ಲಿ ಬರಂಗಿಲ್ಲ ಅಲ್ಲಿ ಇಲ್ಲಿ ಅಂತ ಹೇಳ್ದೆ. ಅಂದ ಬಳಿಕ ನಮ್ಮ ಗುಡಿಗೆ 5 ಗಂಟೆಗೆ ಬಂದದ್ದು ಖರೆ. ಬಂದಿರು ಬರ್ನ ಆಕೆ ಅಲ್ಲಿ ಅಮ್ಮ ಏನೇನೋ ಹೇಳಿದಳು ಅವ್ರಿಗೆ. ಹೇಳಿದ ಬಳಿಕ ಮತ್ತು ನಾ ಕೊಟ್ಟದು ಹಣ್ಣ ಬಂಡ್ರ ಅದ್ರ ಬಿಟ್ಟರೆ ತೀಟಿ ತಾಯ್ತಂತೂ ನಾ ಎಂದೂ ಕಟ್ಟಿಲ್ಲ. ನಾ ಕೇಳಿದ್ರು ನನಗೆ ಆಯ್ತು ರೀ ಅಪ್ಪಾರ ಮತ್ತು ಅಜ್ಜಾರು ಅಪ್ಪವ್ರು ಬರ್ತೀನಿ ಅಂದಾರ ಅಂದ ಬಳಿಕ ಬರ್ರಿ ಅಂದನ. ಬರ್ರಿ ಅನ್ನನ ಬಂದರು. ಬಂದು ಕೆರಿಂದ ಅಲ್ಲಿ ಅಮ್ಮ ಹಿಂಗೆ ಸವಾರಿ ಒಳಗೆ ಇಲ್ಲ ನಿನಗೆ ಆರಾಮ ತಪ್ಪದೇನಿಲ್ಲ, ಒಂದು ಹೆಣ್ಮಕ್ಳ ಸಲುವಾಗಿ ಮತ್ತು ಅದೆಲ್ಲ ನೀ ಎಲ್ಲ ಬಿಟ್ಟು ಆರಾಮಿರು, ಟೆನ್ಷನ್ ತೊಗೋಬೇಡ, ಅದಕ್ಕೆ ನಾ ಇದ್ದೀನಿ ಅಂತೇಳಿ ಅವ್ರಿಗೆ ಹೇಳೋದು ಬಳಕ ಅದೇ ತಲೆಯಾಗಿ ಇಟ್ಕೊಂಡು ಅಲ್ಲಿ ಗಾಡಿ ಆಕ್ಸಿಡೆಂಟ್ ಆದ್ರೂಪಲೇ ಒಂದು ಫೋಟೋ ತೊಗೊಂಡು ಬಂದರಿ ನನ್ನ ಕಡೆ. ಅವತ್ತು ಯಾವ್ದು ಬತ್ನಾಳ್ದು ಅಜಯನ ಏನೋ ಆದ ಹುಡುಗನ ಹೆಸರ ಡ್ರೈವರ. ಆ ಹುಡುಗ ಅವರು ಒಂದು ಫೋಟೋ ತೊಗೊಂಡು ಬಂದರು. ಅಜ್ಜವರು ಬಂದಿರಿ. ಸುಳ್ಳು ಹೇಳೋ ಕೆಲಸ, ಯಾಕಂದ್ರೆ ನಾ ದೇವ್ರನ್ನೇ ಸುಳ್ಳು ಡಬ್ಬ ಹೊಡ್ದಂಗೆ ಆಗ್ತದೆ ರೀ ನಾ ಸುಳ್ಳು ಹೇಳಿದ್ರೆ. ಆಮೇಲೆ ಬಂದರು. ಬಂದು ಕೆರಿಂದ ಆರಾಮಿದ್ದೀರಿ ಅಮ್ಮವ್ರು ಅಂದರು. ಹ್ಞೂ ರೀ ಅಪ್ಪಾರಂದ. ಅದು ಹುಡುಗ ನನಗೊಂದು ಫೋಟೋ ತಂದು ಕೊಡ್ತು. ಇಲ್ಲ ಇದ್ರದ್ದು ಹಿಂದೆ ಟೆನ್ಷನ್ ಅದ ಅಪ್ಪವ್ರಿಗೆ, ಅಕ್ಕಿನೇ ಏನೋ ಮಾಟ ಮಂತ್ರ ಮಾಡಕತ್ತಾಳ, ಮತ್ತು ಈಕಿಗೆ ಒಟ್ಟು ಪ್ರಜ್ಞೆ ತಪ್ಪಬೇಕು, ಮತ್ತು ಈಕಿಗೆ ಒಟ್ಟು ಏನು ಮಾಡ್ತೀರಿ ಮಾಡಿರಿ, ಅದಕ್ಕೆ ನಾವು ಸಿದ್ಧಿದ್ದೇವು ಅಂತ ಹೇಳಿ ಆ ಫೋಟೋ ನನ್ನ ಕೈಯಾಗ ಕೊಟ್ಟರು. ಕೊಟ್ಟದ್ರಪ್ಲೆ ಏನು ಮಾಡೋದ್ರಿ ಅಪ್ಪಾರ, ನೀವು ಏನು ಬೇಕಾದ್ ಮಾಡಿರಿ, ನಿಂಬಲ್ಲಿ ಮಕ್ಕಳು ಮಂದಿ ಬರ್ತದ, ನೀವೇನು ಬೇಕಾದ್ ಮಾಡಿರಿ. ಆಮೇಲೆ ಇಲ್ಲ ಅಂದ್ರೆ ಗುರ್ತ ಯಾರಿಗೆ ಆಕಿ ಒಟ್ಟು ಹಿಂಗೆ ಸಿಗಲಾರ್ದಂಗೆ ಒಟ್ಟು ಹಂಗಾರೆ ತಲೆ ಏನ್ರಿ ಮಾಡಿರಿ ಅಂತೇಳಿ ನನಗೆ ಫೋಟೋ ಕೊಟ್ಟರು. ಅವರೇ ಹೇಳಿ ಕೊಟ್ಟದ್ದು ಹೇಳಕತ್ತೀನಿ. ಕೊಟ್ಟರು ಕೂಡ ನಾ ಏನು ವಿಚಾರ ಮಾಡ್ದೆ, ನಾವು ಅದು ಇದು ಮಾಡೋರಲ್ಲ, ಇನ್ನೇನು ಮಾಡ್ಬೇಕು ಇದಕ್ಕಂದು ನಮಗೆ 8 ದಿನಗಟ್ಟಲೆ ನಾವು ಇರೋರಿಬ್ಬರು, ನಮಗೆ ಮನುಷ್ಯ ಪ್ರಜ್ಞೆದಾಗ ಇರಲಿಲ್ಲ. ಇರ್ಲಾರ ಬಿಟ್ಟಾಕ ನಾ ಏನು ಮಾಡ್ದೆ, ಇನ್ನು ಹ್ಯಾಂಗೆ ವಿಚಾರ ಮಾಡ್ಬೇಕು ಇದಕ್ಕೆ, ಇವು ಸುಮ್ಮನೆ ಎರಡು ನಡಬರ್ಕೆ ಹಾಳಾಗಂಗೆ ಕಾಣಿಸ್ತಾವ. ಒಂದು ಫೋನ್ ನಂಬರಿಗೆ ಕೊಡ್ರಿ ಅಪ್ಪಾರ, ನಾ ಎಲ್ಲಿ ಹೇಳಕ್ಕೆ ಅಲ್ಲಿಗೆ ಹೋಗಿ ಬರ್ತೀನಿ ಅಂದ. ನನ್ನ ಫೋನ್ ನಂಬರ್ ಅವ್ರು ಕೊಡಲಿಲ್ಲ. ಕೊಡ್ಲಾರ ಬಟ್ಟೆಗೆ ಹೀಗೆ ನನ್ನ ಕಡೆ ಎಲ್ಲ ಭಕ್ತರು ಬರ್ತಾರೆ ದೇವ್ರು ಕೇಳೋಕೆ. ನಾ ಈ ವಿಷಯ ಕೆಲವೊಬ್ಬರು ಆ ಕಡೆ ಬಂದವ್ರ ಮುಂದೆ ಕೇಳ್ಕೊಳ್ಳೋಣ ಮತ್ತು ಅವರು ಹಿಂಗೆ ಭಕ್ತರು ಜಮನ ಇಲ್ಲಿ ಹೇಳ್ರಿ ನಾವು ಕೊಡ್ತೇವೆ ರೀ, ನಮಗೆ ಗೆಳತಿ ಅದ, ನಮ್ಗೆ ಹಂಗದ ಹಿಂಗದ ನಾವು ಕೊಡ್ತೇವೆ ಒಂದು ಫೋನ್ ನಂಬರ್ ಕೊಟ್ಟರು. ಕೊಟ್ಟ ಬಳಕ ಆಕಿ ಫೋನ್ ಹಚ್ಚಿ ಮಾತಾಡ್ದನ ಬಾಂಬೆ ಗೌಡ್ತಿಗೆ. ಮಾತಾಡೋಣ ಆಕಿ ಅಂದಳು ನಿಮ್ಮ ಬಲ್ಲಿ ಫೋಟೋ ಬತ್ರಿ ಅಂದು ಅಳ್ಳಕತ್ತನ. ನೀ ಅದೇನು ತಲೆಯಾಗಿ ಇಟ್ಕೋಬೇಡ, ಯಾವ ಫೋಟೋ ಗಿಟ್ಟು ಏನು ವಿಚಾರ ಮಾಡ್ಲಿಕ್ಕೆ ಹೋಗಬೇಡ, ನಿಂದು ಪಾಡಿನ ಇರೋಕ್ಕೇನು ಏನು ಮಾಡಾಕಿ, ಇದೆಲ್ಲ ದೊಡ್ಡ ಅಪ್ಪವ್ರ ಅಂತೆಲ್ಲ ಅವರು ಕಳಿಬಾರ್ದು, ಹಂಗೆಲ್ಲ ಮಾಡಬಾರ್ದು ಅಂತೇಳಿ ನಾ ಆಕಿ ಸನ್ಮಾನಕ್ಕೆ ಹೇಳೋದು ಬಳಕೂ ಆಕಿನ ಜೀವ ನಿಮ್ಗೆ ಬಂದು ಭೇಟಿನೇ ಆತೀನಿ ರೀ, ನೀವು ಎಲ್ಲಿ ಇರ್ತೀರಿ ಅಂತೇಳಿ ನಾನು ಹುಡುಕೊಂಡು ನನ್ನ ಗುಡಿಗೆ ಬಂದಳಾಕಿ. ಇದು ಒಂದು 5-6 ವರ್ಷದಿಂದ ಸರ ಬಂದಳು. ಬಂದ ಬಳಕ ನಾ ಏನಂದ, ಮತ್ತು ನೋಡುವ ನಿಮ್ಮದು ಒಂದು ಮಗಳದ, ಅವ್ರದ್ದು ಮಠದ ಮರ್ಯಾದೆ ಅದ, ಮಠದ ಮರ್ಯಾದೆ ಕಳಿಬೇಕಾಗಿತ್ತು ಅಂದ್ರೆ ಇದು ಕೆಲಸ ನೀ ಮಾಡಬಾರ್ದು. ಒಂದು ಸಾಮಾನ್ಯ ಹೆಣ್ಣು ಇದ್ದಿದ್ದು ನೀ ಮಾಡಿದ್ದು ಠೀಕ್ ಅದ, ಮತ್ತು ಈಗ ಅವ್ರಿಗೆ ಚೇಡಿ ನೀ ಮಾಡೋದು, ನಿನಗೆ ಚೇಡಿ ಅವ್ರು ಮಾಡೋದು, ನಿನ್ನ ಮೈ ಎಲ್ಲ ಹಿಂಗೆ ಕ್ಯಾರ್ ಬಿದ್ದು ಸೋರ್ಲಕತ್ತಾವ, ಇವೆಲ್ಲ ಎದಕ್ಕೆ ಬೇಕು? ಅಕ್ಕಿ ಇವನೇ ಮಾಡ್ಸ್ಯಾನಂತ ನನಗೆ ಹೇಳಕ್ಕೆ ಬಂದಳು ತೋರ್ಸಲ್ಕೆ. ನಾ ಅಂದ ಎಲ್ಲಿ ಮಾಡಿಸ್ತಾರೆ, ಎಲ್ಲಾರು ಮಾಡ್ಸೋರು ಹುಚ್ಚತ್ಯದ ಅಂದು ಬೈದು ಅಕ್ಕಿಗೆ ಒಂದಿನ ಇಟ್ಕೊಂಡು ಅಲ್ಲಿಂದ ಮಾಡಿ ನಾ ಏನಂದ, ನೀ ಏನು ತಲೆ ಹಾಕೋಬೇಡ, ಇರೋದೊಂದು ಮಗಳದ, ಅವ್ರ ಅಪ್ಪವ್ರಿಗೆ ಫೋನ್ ಹಚ್ಚೋದು ಯಾವ ತಂಟ್ಯಾಕೆ ಹೋಗಬೇಡ, ಏನಿಲ್ಲ, ಸುಮ್ಮನಿಂದ ನೀ ಆರಾಮಿದ್ದು ಬಿಡು, ನಿನಗೇನು ಆಗ್ತದ ನಾ ಇದ್ದೀನಿ, ನನ್ನ ಮಗಳನಿ ಅಂತೇಳಿ ಆಕಿ ಸನ್ಮಾನ ಹೇಳಿ ನಾ ಬಾಂಬ್ಯಾಗ ಹಚ್ಬಿಡ್ದ್ರು ಸರ. ಇದೆಲ್ಲ ಬ್ಯಾರೆ ಮಾಡಿಬಿಡ, ನೀನು ಮುಳ್ಳಿಲೇನೆ ಮುಳ್ಳು ತೆಗಿಸ್ಬಿಡ ಅಂತೇಳಿ ಅಪ್ಪವ್ರು ಮಾತಾಡ್ರ. ಮತ್ತು ಅಪ್ಪವ್ರಿನ 2-3 ಸಾರಿ ಫೋನ್ ಹಚ್ಚೀನಿ, ಬರ್ರಿ ಅಪ್ಪವ್ರ ಮಾತಾಡೋಣ, ಇದು ವಿಷಯ ಹಿಂಗಂದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ
ಬರ್ತೀನಿ ಅನ್ಕೋತ 3-4 ವರ್ಷ ಐತಿ ನನಗೆ ಅವ್ರಿಗೆ ಭೇಟಿಲ್ಲ. ಬಂದರೆ ಹೇಳೋದು ಫೋಟೋ ಕೊಟ್ಟು ತೀಕ್ ಮಾಡಿದಿ, ಬಂದು ಹೇಳೋದು ಕೇಳೋದು. ಈಗ ನನ್ನ ಜೀವ ಹೊಡಿತಾರಂದ್ರೂ ಇವರು ತಮ್ಮದೇ ತಾವು ಮಾಡೋರು ಅಲ್ರಿ ಸರ್, ಏನು ರೊಕ್ಕಿಸ್ತಾರ ಅಂತೇಳಿ ಏನು ರೀ? ಹಾಂ ರೀ, ಹಾಂ ಮಾಡೋದು ಖರೆ. ಹಾಂ ನನ್ನ ಬಳಿ ಹೇಳ್ಕೊಂಡು ಹತ್ತಳಕಿ ನನ್ನ ಕೈಯಾಗ ನಾನು ನೋಡುವ ನಿನ್ಗೆ ಒಬ್ಬರಿಗೆ ಕಳಿಸಿಲ್ಲ, ಭಾಳ ಮಂದಿ ಫೋಟೋ ಅಂತೇಳಿ ಒಂದು 4-5 ಮಂದಿ ಫೋಟೋ ಬಿಟ್ಲಿ ಇವರೆಲ್ಲ ನನಗೆ ಮಾಡ್ಲಿಕ್ಕೆ ಬಂದವ್ರು, ಫೋಟೋ ತೊಗೊಂಡವ್ರೆಲ್ಲ ನನಗೆ ಹೇಳ್ಯಾರ ಅಂದು ಬಂದಳಕಿ. ಹಿಂಗಾಗ್ಯದ ಅಂದ ಬಳಕ ನಾವು ಹೆಬ್ಬಟ್ಟಿನ ಸಹಿಯವರು, ನಾ ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ, ನಿನ್ನ ಪಾಡಿಗೆ ನೀವು ಹುಷಾರ್ಲಿ ಇವರು, ಎಲ್ಲಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಹೋಗ್ಬಿಡ್ತೇಳೆ ಆಕಿ ಬುದ್ಧಿ ಮಾತ್ರ ಹೇಳಿ ಅವ್ನು ತೊಂಟೆದಾಗ ಒಟ್ಟೆ ಹೋಗ್ಬೇಡ ಅಂತ ಬಿಡಿಸೀನಿ ಸರ್. 4-5 ವರ್ಷ ಆಯಿತು. ಇದ್ರ ಬಿಟ್ಟರೆ ಮುಂದೆ ವಿಷಯ ನನಗೇನು ಗೊತ್ತಿಲ್ಲ ಏನು ರೀ. ಅಲ್ಲಿ ನಾನಾಗೌಡ್ರು ಬಸನಿಂಗಪ್ಪ ಗೌಡ್ರು ಇಲ್ಲೆಲ್ಲ ಒಂದಿನ ಕರ್ಸದ ಇದೆಲ್ಲ ಗೊತ್ತಾದ ಬಳಕ ಕರ್ಸಿ ಏನಂದ, ನೀವು ಪಂಚಮರಿಯಾರು ಹುಟ್ಟಿರೇ ಇಲ್ಲ ಅಂದನ, ನೀವು ಪಂಚಮರಿಗೆ ಹುಟ್ಟಿದ್ರಿ ಅಂದ್ರೆ ನಿಮ್ಮ ತಂಗಿಗೆ ಇಂಥ ಅನಾಹುತ ಅಪಾಯ ಕೆಲಸ ಅದ, ಮತ್ತು ನೀವು ಯಾಕೆ ವಿಚಾರ ಮಾಡಬಾರ್ದು, ಆಕಿಗೆ ಬುದ್ಧಿ ಹೇಳ್ಯಾರ ಸನ್ಮಾನ ಹೇಳ್ಬೇಕು, ಈ ಕಡೆ ಒಟ್ಟು ಏನರ ಒಂದು ಹೆಣ್ಮಕ್ಳಿಗೆ ಹೆಲ್ಪ್ ಇರಬೇಕಲ್ಲ ಅಂದು ನಾವು ಅವ್ರಿಗೆ ಬೈದು ಕರೆಸ್ದಾರ ಸರ್. ಅವ್ರಿಗೆ ಕರ್ಸದ ಇಲ್ಲಿ ಕರ್ಸನ ಅವ್ರು ಅಂದರು ಆಯ್ತು ಬಿಡು ಇದ್ರ ವಿಚಾರ ಮಾಡ್ಲಿಕ್ಕೆ ಬರ್ತದೆ ಅಂತೇಳಿ ಅಲ್ಲಿಂದ ಮತ್ತೆ ಹಿಂಗೆ ಹೇಳಿ ನಮ್ಮವ್ರಿಗೆ ಅಣ್ಣವ್ರಿಗೆ ಏನಾನ ಅಲ್ಲಿ ಕಾರ್ನ ಕರ್ಕೊಂಡು ನಾನೇ ಹೋಗಿದ್ರಿ ಅವರಿಗೆ. ಇಲ್ರಿ ಅಂದ್ರೆ ಆಕಿನ ದಿನ ನನಗೆ ಅಪಾಯದ, ಆಕಿ ಯಾವಾಗ ಹೆಮ್ಮರಿ ಹೆಂಗಸದದು ನನಗೆ ಯಾವಾಗ ಏನು ಮಾಡ್ತಾಳೋ ಗೊತ್ತಿಲ್ಲ. ಯಾರು ಯಾವ ಉದ್ದೇಶದಿಂದ ಅಂದ್ರೆ ನನಗೆ ಹಿಂಗೆಲ್ಲ ತಾಯ್ತ ಕಟ್ಟಿ ಚೀಟಿ ಕಟ್ಟಿ ಹಿಂಗೆಲ್ಲ ಮಾಡ್ಯಾನ, ಮತ್ತು ಈಗ ನಾ ಹೊರಗೆ ಹಾಕ್ತೀನಿ ನಾ ಹಂಗೆ ಹಿಂಗೆ ಅಂತೇಳಿ ಈಗ ನನಗೆ ಈ ಥರ. ಹೌದು, ಸಂಬಂಧ ಇದ್ದದ್ದು ಹೇಳ್ಕೊಂಡ್ರು ಅವ್ರಿಗೆ. ಈ ನಾರ್ಮಲ್ ಹೆಣ್ಮಕ್ಳು ಸರ. ಹಾಂ ರೀ, ಹಿಂಗಿಟ್ಟೆಲ್ಲ ಮಾಡಿ ನನಗೆ ಮನೆ ಜೀವನನೇ ಊರಿಗೆ ಹೋಲಾರ್ದಂಗೆ ಮಾಡ್ಯಾನ. ಈಗ ನನ್ನ ಮೈಯೆಲ್ಲ ಈ ಥರ ಅದ, ನಾ ಏನು ಮಾಡಲಿ ಅಂದು ಹತ್ತಡ್ರಿ ಸರ್ ನನ್ನ ಮುಂದೆ ಹೆಣ್ಮಗಳು. ಹತ್ತು ಬಳಕ ಇಲ್ಲೋಗಿ ನಿನಗೂ ಚಲೋ ಆಗ್ತದ, ಇದು ಸಿದ್ದಪ್ಪ ಮತ್ತು ಎಲ್ಲ ಆಯಿ ಏನು ಕೂಡ ನ್ಯಾಯ ದೊರಕಿಸ್ತಾರೆ ನೀ ಸುಮ್ಮಿರು ಅಂದಾಗ ನಮ್ಮ ಆಶ್ರಮಕ್ಕೆ ಬಂದೇಳಾಗ ಹಿಂಗೆ ಮೈ ಮೇಲೆ ಕೈ ಇಟ್ಟಂಗೆ ಆಯ್ತತ್ರಿ ಸರ್ ಆಕಿಗೆ. ನೀ ಏನು ಮಾಡಬೇಡ ನಾ ಇದ್ದೀನಿ ಅಂತ ಹೇಳಿ ಕೈ ಇಟ್ಟಂಗೆ ಆಗನ ಆಯ್ತವ, ನೀ ಹ್ಯಾಂಗೆ ಹೇಳ್ತಿ ಹಂಗೆ, ಇವತ್ತೇ ನೀ ಯಾರಿಗೆ ಫೋನ್ ಹಚ್ಚಬೇಡ ಏನೂ ಮಾಡಬೇಡ ಅಂದ್ರೆ ನಾ ಯಾರಿಗೆ ಫೋನ್ ಹಚ್ಚಲ್ಲತ್ತೇಳಿ ಇನ್ನೂವರೆ ತನಕ ಯಾವ ಕಾಂಟ್ರಾಕ್ಟದಾಗೂ ಇಲ್ಲ, ಅಪ್ಪವ್ರ ಜೋಡಿನೂ ಇಲ್ಲ, ಮತ್ತು ನಾವು ಹೆಚ್ಚಾಕಿ ಫೋನ್ ಹಚ್ಚಿ ಮಾತಾಡೋ ವಿಷಯ ಏನದ್ರ ಸರ್ ಏನೂ ಇಲ್ಲೇ. ಈಗ ನಿನ್ನೆ ನಾನು ಫೋಟೋ ಬರ್ನ ನಾ ಫೋನ್ ಹಚ್ಚದವ್ರಿಗೆ, ಮತ್ತು ರೀ ನಾವರೇ ಯಾರ ಮುಂದೆ ಅಪ್ಪವ್ರ ಮರ್ಯಾದೆ ನಿಮ್ಮ ಮರ್ಯಾದೆ ಕೈಬೇಕಂದು ನಾ ಇಲ್ಲಿ ತನಕ ಗಪ್ ಕೂತೀನಿ. ಇವೆಲ್ಲ ಬರ್ಲಿಕ್ಕೆ ಹತ್ತು ಬಳಕ ನಾ ಹೆಂಗೆ ಕುಂಡ್ರದ್ರಿ ಗೌಡ್ತೈತೆ ನಾ ಫೋನ್ ಹಚ್ಚದವ್ರಿಗೆ. ಹಚ್ಚನ ಹೇಳ್ರಿ, ಇದ್ದದ್ದು ಖರೆ ಹೇಳ್ರಿ ಅಂತ ಅವ್ರು ಅಂದರು. ಇದ್ದದ್ದು ಖರೆ ಹೇಳ್ರಿ, ಅದ್ರಾಗ ಏನದ, ನನ್ನೊಬ್ಬರು ಹೆಂಗಾರು ಹೋಯ್ತು, ಹೆಂಗಾರು ಹೋಗ್ಯದಲ್ಲ ಈಗೇನು ಉಳಿದದ, ಇದ್ದದ್ದು ಖರೆ ಹೇಳ್ಬಿಡ್ರಿ ಅಂದ್ರೆ ಅವರು. ವಿಜಯಪುರದ ಲಚ್ಯಾಣ ಮತ್ತು ಬಂಥನಾಳ ಮಹಾಸಂಸ್ಥಾನ ಮಠ ಕಮರಿ ಮಠದ ವೃಷಭಲಿಂಗೇಶ್ವರ ಸ್ವಾಮೀಜಿ ಮಠದ ವಿವಾದ ಮೊದಲಿಗೆ ಆರಂಭ ಆಗಿದ್ದೆಲ್ಲಿಂದ ಮಠದ ಸುಮಾರು 100 ಕೋಟಿ ಆಸ್ತಿ ಅಕ್ರಮವಾಗಿ ಬಳಕೆ ಮಾಡಲಾಗಿದೆ, ದುರ್ಬಳಕೆ ಮಾಡಲಾಗಿದೆ, ಹಗರಣ ಆಗಿದೆ ಅನ್ನುವಂಥ ಆರೋಪದಿಂದ ಆಗಲೇ ಉತ್ತರಾಧಿಕಾರಿ ನೇಮಕದ ವಿವಾದವೂ ಕೂಡ ಭುಗಿಲೆದ್ದಿತ್ತು. ಅದಾದಂತಹ ನಂತರದಲ್ಲಿ ಒಂದು ಆಡಿಯೋ ವೈರಲ್ ಆಗುತ್ತೆ. ಅದು ವೃಷಭಲಿಂಗೇಶ್ವರ ಸ್ವಾಮೀಜಿ ಹಾಗೆ ಬಾಂಬೆ ಗೌಡ್ತಿಯ ನಡುವಿನದ್ದು ಒಂದು ಸರಸ ಸಲ್ಲಾಪದ ಆಡಿಯೋ. ಖುದ್ದು ವೃಷಭಲಿಂಗೇಶ್ವರ ಸ್ವಾಮೀಜಿ ಆಗ ನ್ಯೂಸ್ ಫಸ್ಟ್ಗೆ ರಿಯಾಕ್ಟ್ ಮಾಡಿದ್ರು. 10-15 ವರ್ಷಗಳ ಹಿಂದಿನ ಆಡಿಯೋದು ಈಗ ವೈರಲ್ ಮಾಡ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಆದ್ರೆ ಇವತ್ತು ಅದೇ ಆಡಿಯೋದ ಮುಂದುವರಿದ ಭಾಗ. ಆ ಬಾಂಬೆ ಗೌಡ್ತಿಯ ಜೊತೆ ವೃಷಭಲಿಂಗೇಶ್ವರ ಸ್ವಾಮೀಜಿಗಳಿಗೆ ವೈಮನಸ್ಸಾಗಿದ್ದು, ಅದರ ಜೊತೆಗೆ ಆಕೆಯ ವಿರುದ್ಧ ಮಾಟ ಮಂತ್ರವನ್ನ ಮಾಡಿಸೋಕೆ ವೃಷಭಲಿಂಗೇಶ್ವರ ಸ್ವಾಮೀಜಿ ಮುಂದಾಗಿದ್ದು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಕೃತ್ಯಗಳು ಬಯಲಾಗಿದ್ದಾವೆ, ಹಲವು ಚಟುವಟಿಕೆಗಳು ವೃಷಭಲಿಂಗೇಶ್ವರ ಸ್ವಾಮೀಜಿ ಮಾಡಿದ್ದಾರೆ ಎನ್ನಲಾಗಿದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಖುದ್ದು ಶಿವಮ್ಮ ಆಶ್ರಮದ ಹಿಂಗಮ್ಮ ಇವರು ಮಾತನಾಡಿದ್ದಾರೆ, ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೌದು, ಹೀಗಾಗಿದ್ ನಿಜ, ನಾನೇ ಬಾಂಬೆ ಗೌಡ್ತಿ ಜೊತೆ ಮಾತನಾಡಿದ್ದೆ ಅಂತ ಹೇಳಿ ಹಿಂಗಣಿಯಮ್ಮ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಜಯಪುರದ ಈ ಮಠದ ವಿವಾದ ಸದ್ಯ ಉತ್ತರ ಕರ್ನಾಟಕದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಚರ್ಚೆಗೆ ಗ್ರಾಸವಾಗಿದೆ.